ಮೋಕ್ಷ ಕಲ್ಯಾಣ ಸಂಪುಟ 5. ಹೊಮ್ಮಿತಾ ಜಿನವಾಣಿ ಮೋಕ್ಷ ಮಾರ್ಗದರ್ಶಿಯಾಗಿ ತೆರೆದಿರಲು ದಳಗಳನ್ನು ಮರುದಿನದ ಮುಂಜಾವು ಮುಗುಳು ಪ್ರಾರ್ಥಿಸಿದನಾದಿಗಂಬರ ದೀಕ್ಷಿತ ಇಂದ್ರಭೂತಿ ಗೌತಮನು ಮಹಾವೀರ ತೀರ್ಥಂಕರನನು ತನ್ನ ಹೃದಯದ ಹೊನ್ನ ಹರಿವಾಣದಲ್ಲಿ ಪರಮ ಭಕ್ತಿ ನೈವೇದ್ಯವನು ಜಿನೇಶ್ವರನೇ ಮೂಲೋಕಹಿತಕಾರಿ ಈ ನಿನ್ನ ಬೋಧೆಯು ಅಕ್ಷಯ ಸುಖಕಾರಿಯಹುದು ನಿನ್ನ ವಾಣಿಯು ಅಂತೆಯೇ ಸ್ವೀಕರಿಸಿ ಎನ್ನ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ನೀಡನೆಗೆ ನಿನ್ನ ಉಪದೇಶಾಮೃತವನು ತೋರಿ ಸಕಲರಿಗೂ ಮುಕ್ತಿ ಮಾರ್ಗವನು ಅನುಗ್ರಹಿಸಿ ಲೋಕವನ್ ಒಡನೆ ಉದ್ಭವಿಸಿತ ಓಂಕಾರನಾದವು ಮಹಾವೀರ ಕೇವಲಿಯ ಮುಖಾರವಿಂದದಲ್ಲಿಯೇ ಅಲುಗಿದಂತೆ ಹೂದಳದ ಇಬ್ಬನಿ ಸುರಿದಂತೆ ಜೇನಹನಿ ಮಿನಿಗಿದಂತೆ ಮೌನ ಕನಿ ಹೊಳೆವಂತೆ ಸೌಧಾಮಿನಿ ಹೊಮ್ಮಿತಾಸುರ ಶಬ್ದವು ಕಣ್ತೆರೆದಂತೆ ಪ್ರಭಾತವು ನಕ್ಕು ನುಡಿದಂತೆ ತಾರೆಗಳು ಮೈತಾಗಿದಂತೆ ಚಂದ್ರಶೈತ್ಯವು ಆವರಿಸಿದಂತೆ ಹೊಂಬಿಸಿಲು ಇದ್ದಿತ ದೇವಧ್ವನಿಯು ಚಿಮ್ಮಿದಂತೆ ದೇವಧ್ವನಿಯು ಚಿಮ್ಮಿದಂತೆ. ಮೋಕ್ಷ ಕಲ್ಯಾಣ ಸಂಪುಟದ ಆರಂಭ ಸೋಪಾನವೊಂದನ್ನು ನಾವು ಕಾವ್ಯವಾಚನ ಮಾಡುತ್ತಿದ್ದೇವೆ. ಡಾಕ್ಟರ್ ಲತಾ ರಾಜಶೇಖರ್ ಅವರ ವಿಶಿಷ್ಟ ಪ್ರಯೋಗದ ಕಲ್ಯಾಣ ಇದು. ತೆರೆದಿರಲು ದಳಗಳನ್ನು ಆ ಮುಂಜಾವಾಯ್ತು. ಆ ದಿಗಂಬರ ದೀಕ್ಷಿತನಾದಂಥ ಇಂದ್ರಭೂತಿ ಗೌತಮ ಮಹಾವೀರ ನೋಡಿ, ಅವರು ದೀಕ್ಷೆ ತೆಗೆದುಕೊಂಡ್ರು. ಜೈನಾಗಮದ ದೀಕ್ಷೆಯನ್ನು ತೆಗೆದುಕೊಂಡಂಥ ಗೌತಮ ಅವರು ಮಹಾವೀರ ತೀರ್ಥಂಕರನ ತನ್ನ ಹೃದಯ ಕಮಲದಲ್ಲಿ ಇಟ್ಕೊಂಡ್ರು ಪರಮಭಕ್ತಿ ನೈವೇದ್ಯವನ್ನು ಅರ್ಪಿಸಲಿಕ್ಕೆ. ಆ ಜಿನೇಶ್ವರ ಮೂಲೋಕಹಿತಕಾರಿ, ನಿನ್ನ ಭಕ್ತಿ ಬೋಧೆ ಅಕ್ಷಯ ಸುಖಕಾರಿಯಾಗಿರ್ತಕ್ಕಂಥದ್ದು. ನಿಮ್ಮ ವಾಣಿಯನ್ನು ನಾನು ಸ್ವೀಕರಿಸಿ ನನ್ನ ಶಿರದ ಮೇಲೆ ನಿನಗೆ ನನ್ನ ಶಿರದ ಮೇಲೆ ಇಟ್ಕೊಂಡು ಪ್ರಣಾಮ ಮಾಡ್ತೀನಪ್ಪ. ನಿನ್ನ ಉಪದೇಶಾಮೃತವನ್ನು ಜಗತ್ತಿಗೆ ತೋರಿಸು ಎಂಬುದಾಗಿ ವಿನಂತಿ ಪ್ರಾರ್ಥನೆಯನ್ನು ಅರಿಹಂತ ಭಗವಾನರಿಗೆ ಮಾಡಿಕೊಳ್ತಾರೆ. ನೋಡಿ ಎಷ್ಟು ಭಾರಿ ವಿಫಲವಾಗಿತ್ತು ಅರಿಹಂತವಾಣಿ ಆಗಲಿಕ್ಕೆ. ನೋಡಿ ಇಲ್ಲಿ ಆ ಶಿಷ್ಯ ಸಿಕ್ಕಿದನೇ ಅಂದ ತಕ್ಷಣ ಓಂಕಾರನಾದ ಹೊಡ್ಕೊಳ್ಳುತ್ತೆ. ಮಹಾವೀರ ಕೇವಲಿಯ ಮುಖಾರ ಅರಿಹಂತ ಭಗವಾನರ ಮುಖಾಬ್ಜದಲ್ಲಿ ಹೂದಳದ ಇಬ್ಬನಿ ಸುರಿದಂತೆ, ಜೇನಹನಿ ಮಿನಿಗಿದಂತೆ, ಮೌನ ಕನಿ ಹೊಳೆದಂತೆ ಇಲ್ಲಿ ಪ್ರಭಾತ ಉಂಟಾಗ್ತಾ ಇದೆಯಂತೆ. ಹೇಗೆ ತಾರೆಗಳು ಮೈತಾಗಿದಂತೆ, ನಕ್ಷತ್ರಗಳೇ ಮೈತಾಗುವ ಹಾಗಾಯಿತು. ಚಂದ್ರಶೈತ್ಯ ಅದರ ಅನುಭವ ಆಯಿತು. ಆ ದೇವಧ್ವನಿ ಚಿಮ್ತಾ ಇದೆಯಂತೆ. ಆ ದೇವಧ್ವನಿಯನ್ನು ಚಿಮ್ಮುವುದೇ ಸಂವತ್ಸರಣದ ಒಂದು ಕ್ಲೈಮ್ಯಾಕ್ಸ್ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೋದು. ಮಹಾವೀರ ಮಹಾದರ್ಶನದ ಮೋಕ್ಷ ಕಲ್ಯಾಣ ಸಂಪುಟದ ಮೊದಲನೇ ಸಂಧಿಯನ್ನು ನಾವೀಗ ಕೇಳಿ ಪಾವನರಾಗಿದ್ದೇವೆ.